ಹಾಗೆ ವೆಲ್ಕಮ್ ಬ್ಯಾಕ್ ಟು ಪ್ರೆಸೆಂಟ್ ನಂದೀಶ್ ಯೂಟ್ಯೂಬ್ ಚಾನಲ್ ಗೈಸ್. ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಸೊ ನಮ್ಮ ಕ್ಯೂಟೆಸ್ಟ್ ಮಲ್ಲಮ್ಮ ಅವರ ಒಂದು ಪ್ರೋಮೋ ಅಂತಾನೆ ಹೇಳ್ಬೋದು. ಸೊ ಈ ಪ್ರೋಮೋ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಬನ್ನಿ ಇವಾಗ ಮಲ್ಲಮ್ಮ ಅವರು ಬಿಗ್ ಬಾಸ್ ಜೊತೆ ಏನು ಮಾತಾಡಿದ್ರು ಅಂತ ನೋಡ್ಕೊಬರೋಣ. ಸೊ ಗೈಸ್ ಆಕ್ಚುಲಿ ಈ ಪ್ರೋಮೋದಲ್ಲಿ ಏನಂತಂದ್ರೆ ಮಲ್ಲಮ್ಮ ಮತ್ತೆ ಬಿಗ್ ಬಾಸ್ ಅವರ ಮಧ್ಯೆ ಒಂದು ಕ್ಯೂಟ್ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಬಿಗ್ ಬಾಸ್ ಅವರೇ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ ಇಲ್ಲಿ. ಸೊ ಫಾರ್ ದ ಫಸ್ಟ್ ಟೈಮು ಕಲರ್ಸ್ ಕನ್ನಡ ಟೀಮ್ ಅಡ್ಮಿನ್ ಅವರು ಏನಂತ ಹಾಕಿದ್ದಾರೆ ಅಂತಂದ್ರೆ ಬಿಗ್ ಬಾಸ್ ನೀವು ಆರಾಮ ಅಂತ ಆಕ್ಚುಲಿ ಕ್ಯಾಪ್ಷನ್ ಹಾಕಿರೋದು. ಎಸ್, ಸೊ ಇಲ್ಲಿ ಮಲ್ಲಮ್ಮ ಅವ್ರನ್ನ ಸೀಕ್ರೆಟ್ ರೂಮ್ಗೆ ಕರೆಸ್ತಾರೆ. ಸೀಕ್ರೆಟ್ ರೂಮ್ಗೆ ಕರೆಸಿ ಮಾತಾಡ್ತಾ ಇರ್ತಾರೆ. ಕನ್ಫ್ಯೂಷನ್ ರೂಮ್ ಕರೆಸ್ತಾರೆ. ಸೊ ಕರೆಸಿದಾಗ ಮಲ್ಲಮ್ಮ ಅವ್ರಿಗೆ ಲೈಕ್ ಕಾನ್ವರ್ಸೇಷನ್ ಏನಾದ್ರು ಮಾತಾಡಿ ಅಂತಂದ್ರೆ ಮಲ್ಲಮ್ಮ ಅವರು ಫುಲ್ ಬ್ಲಾಂಕ್, ಏನ್ ಮಾತಾಡೋದು ಅಂತ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಆಕ್ಚುಲಿ ಅಲ್ಲಿ. ಆಮೇಲೆ ನೆಕ್ಸ್ಟ್ ಮಲ್ಲಮ್ಮ ಅಂತ ಮತ್ತೆ ಎಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಮಲ್ಲಮ್ಮ ಅವರಿಂದ ಏನೋ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ನೀವು ನನಗೆ ಏನಾದ್ರು ಒಂದು ಒಗಟಿನ ಕೇಳಿ ಅಂತ ಏನೋ ಹೇಳಿರ್ತಾರೆ, ನಮಗೆ ನನಗೆ ಗೊತ್ತಿಲ್ಲ, ಅದು ಏನೋ ರಾಗಿ ಹೊಲ ಏನೇನೋ ಹತ್ತಿ ಅಂತ ಏನೋ ಹೇಳ್ತಾರೆ ಆಕ್ಚುಲಿ ಅಲ್ಲಿ. ಹೇಳಿದ್ಮೇಲೆ ಬಿಗ್ ಬಾಸ್ ಅವರು ಅದಕ್ಕೆ ಹತ್ತಿ ಅಂತ ಒಂದು ಆನ್ಸರ್ ನ ಕೊಡ್ತಾರೆ. ಅಲ್ಲ ಬಿಗ್ ಬಾಸ್ ಅಂತ ಅಂದ್ರೆ ಅಲ್ಲ ಅಂತ ಹೇಳ್ತಾರೆ. ಸೊ ಬಿಗ್ ಬಾಸ್ ಅವರು ಫಸ್ಟ್ ಟೈಮ್ ಆಕ್ಚುಲಿ ಹಿಸ್ಟ್ರಿಯಲ್ಲೇ ನನಗೆ ಪ್ರಶ್ನೆ ಕೇಳಿ ಉತ್ತರ ಗೊತ್ತಿಲ್ದಿರೋ ತರ ಮಾಡ್ಬಿಟ್ರಿ ಬಿಗ್ ಮಲ್ಲಮ್ಮ ಅವರು ನೀವು ಅಂತ ಲೈಕ್ ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಒಂದು ಕ್ಯೂಟ್ ಕಾನ್ವರ್ಸೇಷನ್ ಆಕ್ಚುಲಿ ಲೈಕ್ ಸುದೀಪ್ ಸರೇ ಈ ಒಂದು ಮಲ್ಲಮ್ಮ ಅವರ ಒಂದು ಮಾತಿಗೆ ಮರಳಾಗಿ ಹೋದ್ರು ಅಂತಾನೆ ಹೇಳ್ಬೋದು. ಓಪನಿಂಗ್ ಅಲ್ಲಿ ನೋಡಿದ್ವಿ ಹೆಂಗೆ ಖುಷಿ ಪಟ್ರು ಸುದೀಪ್ ಸರ್ ಅಂತ. ಬಟ್ ಇಲ್ಲಿ ಬಿಗ್ ಬಾಸ್ ಅವರು ಇವಾಗ ಖುಷಿ ಪಡ್ತಾ ಇದಾರೆ ಆ ಮಲ್ಲಮ್ಮ ಅವರ ಒಂದು ಕ್ಯೂಟ್ನೆಸ್ ಒಂದು ಮಾತಿಗೆ. ಆಕ್ಚುಲಿ ಅಲ್ಲಿ ಪಾಪ ಅವ್ರಿಗೆ ಏನ್ ಹೇಳ್ಬೇಕು ಅನ್ನೋದು ಅಷ್ಟು ಗೊತ್ತಾಗಲ್ಲ. ಐ ಮೀನ್ ಬೇರೆ ಎಲ್ಲ ಸೆನ್ಸ್ ಇದೆ. ತುಂಬಾ ಜನ ಅಲ್ಲಿ ಹೇಳ್ತಿದ್ದೇನಂತಂದ್ರೆ ಆಲ್ರೆಡಿ ಅಭಿಷೇಕ್ ಅವ್ರು ಮಾತಾಡ್ಕೊಂತಿರೋದೇನೋ ಅಂತಂದ್ರೆ ನಾರ್ಮಲ್ ಪೀಪಲ್ ಅಂದ್ರೆ ಎಲ್ಲ ಗೊತ್ತು, ಹಂಗೆ ಎಲ್ಲ ಗೊತ್ತಿರುತ್ತೆ. ಬಟ್ ಮಾತಾಡೋದಿದೆ ಗೊತ್ತಾ, ಅದು ಕೆಲವೊಂದು ಬಾರಿ ಈಗ ಹನುಮಂತಗೂ ಅಷ್ಟೇ ಎಲ್ಲ ಗೊತ್ತಿತ್ತು. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ಅವರ ಒಂದು ಮುಗ್ಧತೆ ಅಂತಂದ್ರೆ ಇವಾಗ ನನಗೆ ಒಬ್ರಿಗೆ ಹರ್ಟ್ ಮಾಡಬಾರ್ದು ಆ ಇಂಟೆನ್ಷನ್ಸ್ ಇರುತ್ತೆ ಗೊತ್ತಾ. ಅದೇ ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು, ಇನ್ನೊಬ್ಬರ ಬಗ್ಗೆ ಬಂದು ಈಗ 2 ದಿವಸ ಆಗಿದೆ ಅಲ್ವಾ. ಸೊ ಇಲ್ಲಿ ತನಕ ಯಾರ ಬಗ್ಗೆನೂ ಅವ್ರು ಹೋಗಿ ಹಿಂಗ ಇವರು ಈ ತರ ಏನು ಮಾತಾಡಿಲ್ಲ ಅವರು. ಫಸ್ಟ್ ಆಫ್ ಆಲ್ ಅವ್ರು ನಾನು ಇಲ್ಲಿ ಇದೀನಲ್ಲ, ನಾನು ಇದನ್ನ ಡೈಜೆಷನ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಸೊ ಇದೊಂಥರ ಮಾಯಾ ಲೋಕ ತರ ಕಾಣಿಸ್ತಾ ಇದೆ ಅನ್ನೋ ತರ ಫೀಲ್ ಮಾಡ್ತಾ ಇದಾರೆ ಅವ್ರಿಗೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ. ಒಂದು ನನಗೆಲ್ಲೋ ಒಂದ್ ಕಡೆ ಫಸ್ಟ್ ಅನ್ಸಿದ್ದೇನಂತಂದ್ರೆ ಮೇ ಬಿ ಆ ಜಾಗಕ್ಕೆ ಯಾರಾದ್ರೂ ಒಬ್ರು ಬೇರೆ ಆರ್ಟಿಸ್ಟ್ಗಳನ್ನೋ ಇಲ್ಲಾಂದ್ರೆ ಬೇರೆ ವರ್ಗದಂತ ವ್ಯಕ್ತಿಗಳನ್ನ ಹೆಂಗ್ ಎನರ್ಜೆಟಿಕ್ ಆಗಿ ಕರ್ಕೊಂಡ್ ಬಂದಿದ್ರೆ ಮೇ ಬಿ ಅವರ ಒಂದು ಫ್ಯೂಚರ್ಗೆ ಹೆಲ್ಪ್ ಆಗ್ತಿತ್ತೇನೋ ಅಂತ ಅನ್ನಿಸ್ತು. ಯಾಕಂದ್ರೆ ಕೆಲವೊಂದ್ಸತಿ ಆ ಆಂಗಲ್ ಇಂದ ಯೋಚನೆ ಮಾಡಿ ನಾನು ಮಾತಾಡಿದ್ದು. ಇನ್ ದ ಸೆನ್ಸ್ ಎಂಟರ್ಟೈನ್ಮೆಂಟ್ ಈ ಕಡೆ ನೋಡೋದು ಅಂದ್ರೆ ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಪ್ರಕಾರ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದು ಒಂದು ನಿನ್ನೆ ಎಪಿಸೋಡ್ ಗಿಲ್ಲಿ ನಟ ಅವರು, ಕರಿ ಬಸಪ್ಪ ಅವರು ಅಂಡ್ ಈಗ 3ನೇ ವ್ಯಕ್ತಿ ಈಗ ಮಲ್ಲಮ್ಮ ಅವರು. ಸೊ ಈ 3 ಜನ ಸ್ವಲ್ಪ ಕ್ಯೂಟ್ನೆಸ್ ಆಗಿ ಅಂದ್ರೆ ಕಾಮಿಡಿ ಮಾಡ್ಕೊಂಡು ಸ್ವಲ್ಪ ಓಡಾಡ್ತಾ ಇದಾರೆ ಅಂತ ಅನಿಸ್ತದೆ ಸದ್ಯಕ್ಕೆ ಈ ಮಟ್ಟಿಗೆ. ಸೊ ಮಲ್ಲಮ್ಮ ಅವ್ರು ಆಕ್ಚುಲಿ ಒಂದು ಬ್ಯಾರಿಯರ್ ನ ಬ್ರೇಕ್ ಮಾಡಿರೋದು ಏನಂತಂದ್ರೆ ಬಿಗ್ ಬಾಸ್ಗೆ ಎಂತವ್ರು ಕೂಡ ಬರ್ಬೋದು ಅಂತ ಒಂದು ಬ್ಯಾರಿಯರ್ ನ ಬ್ರೇಕ್ ಮಾಡಿರೋದು. ಕಾಮನ್ ಪೀಪಲ್ ನ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದ್ದಲ್ಲ. ಸಿ ಕಾಮನ್ ಪೀಪಲ್ ಯಾರಪ್ಪ ಅಂತಂದ್ರೆ ಮಲ್ಲಮ್ಮ ಅವರೇ ನನ್ನ ಪ್ರಕಾರ. ಯಾಕಂದ್ರೆ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಫ್ಲೂಯೆನ್ಸರ್ಸ್ ಅಲ್ಲ, ಅವರ ಒಂದು ಓನರ್ ಗಳೇನಿರ್ತಾರೆ ಅವರ ಒಂದು ಕ್ಯೂಟ್ನೆಸ್ ವಿಡಿಯೋಸ್ ಹಾಕಿ ಆ ಒಂದು ಮಾತನ್ನ ಒಂದೊಂದು ತಣುಕ ಹಾಕಿ ಫೇಮಸ್ ಆದಂತ ವ್ಯಕ್ತಿ ಅವರೇ ನಾರ್ಮಲ್ ಪೀಪಲ್. ಸಿ ನಿಮ್ಗೆ ಇನ್ನೊಂದು ಅರ್ಥ ಆಗ್ತಲ್ಲ ಜನಗಳಿಗೆ ಏನಂತಂದ್ರೆ ಸಡನ್ ಆಗಿ ಯಾರೋ ಒಬ್ರು ಕೆಲಸ ಮಾಡ್ತಿರೋನೋ ಅವ್ರ ಬಗ್ಗೆ ಗೊತ್ತಿಲ್ದಿರೋರ್ನ ಸಡನ್ ಆಗಿ ಬಿಗ್ ಬಾಸ್ ಕರ್ಕೊಂಬಂದು ಕುಣ್ಸಕ್ಕಾಗಲ್ಲ. ಅವ್ರನ್ನ ತುಂಬಾ ಇಂಟರ್ವ್ಯೂಸ್ಗಳು ಮಾಡಬೇಕಾಗುತ್ತೆ. ಆ ಪ್ರೊಸೆಸ್ ತುಂಬಾ ಲಾಂಗ್ ಆಗ್ಬಿಡುತ್ತೆ. ಅದ್ರ ಬದಲು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂಥ ವ್ಯಕ್ತಿಗಳನ್ನ ನೀವು ನೋಡಿದ್ರೆ ನೀವು ತುಂಬಾ ವರ್ಷ 6 ತಿಂಗಳಿಂದ ನೋಡ್ತಾ ಇರ್ತೀರ, ಇಲ್ಲ ಕೆಲವರು ಒಬ್ರು 1 ತಿಂಗಳಿಂದ ನೋಡ್ತಾ ಇರ್ತೀರಾ. ಅಂತ ವ್ಯಕ್ತಿಗಳನ್ನ ಕರ್ಕೊಂಬಂದಾಗ ನೀವು ಆಲ್ರೆಡಿ ನೋಡಿರ್ತೀರಪ್ಪ ಇಲ್ಲಿ ಪರವಾಗಿಲ್ಲಪ್ಪ ಇವ್ರು ಈ ತರ ಇದಾರೆ ಆನ್ಲೈನ್ ಅಲ್ಲಿ ಅಂದ್ರೆ ಇಲ್ಲೂ ಕೂಡ ಹೆಂಗೆ ಇರ್ಬೋದು ಅಂತ ಒಂದು ಅಸಂಪ್ಷನ್ ಅಲ್ಲಿ ಬಿಗ್ ಬಾಸ್ ಒಂದು 50% ಕನ್ಫರ್ಮೇಷನ್ ತಗೊಂಡು ಒಳಗಡೆ ಬಿಡ್ತಾರೆ. ಅದೇ ರೀತಿ ಒಬ್ಬ ಮಲ್ಲಮ್ಮನು ಕೂಡ ಅದೇ ರೀತಿನೇ ಆಗಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ನನಗೆ ಇಲ್ಲಿ ಒಂದು ಅನ್ನಿಸ್ತಾ ಇರೋದೇನಂತಂದ್ರೆ ಈ ಪ್ರೊಮೋ ಅದೇ ಇಷ್ಟು ಗಿಲಿಮ್ಸ್ ಅಷ್ಟೇ ಬಿಟ್ಟಿರೋದು. ಬಟ್ ಆಸ್ ಅ ಇಂಡಿವಿಜುವಲ್ ಆಗಿ ಮಾತಾಡ್ತಾ ಹೋಗ್ತಾ ಇರಬೇಕು ಅಂತಂದ್ರೆ ನನ್ನ ಪ್ರಕಾರ ಎಲ್ಲೋ ಒಂದ್ ಕಡೆ ಮಾಲು ಅವರು ಮಾತ್ರ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆಕ್ಚುಲಿ ನಿನ್ನೆ ಒಂದು ಎಪಿಸೋಡ್ ಅಲ್ಲೂ ಕೂಡ ಅದೇ ಏನು ಮಾತಾಡ್ತಾ ಇಲ್ಲ. ಐ ಮೀನ್ ಅಂದ್ರೆ ಎಪಿಸೋಡ್ ಬಗ್ಗೆ ರಿವ್ಯೂ ಆಮೇಲೆ ಫುಲ್ ಇದ್ರಲ್ಲಿ ಮಾತಾಡ್ತೀವಿ. ಮಾಲು ಅವರು ಮತ್ತೆ ಲೈಕ್ ಎಲ್ಲೋ ಒಂದ್ ಕಡೆ ಅವ್ರನ್ನ ಸೈಲೆಂಟ್ ಆಗಿದ್ದಾರೆ, ಮಾತಾಡ್ತಾ ಇಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ತುಂಬಾ ಮಾತು ಬರ್ತದೆ. ಎಲ್ಲೋ ನನಗೂ ಹಂಗೆ ಅನ್ನಿಸ್ತು. ಆಮೇಲೆ ಚಂದ್ರಪ್ರಭಾ ಅವರು ಯಾಕೆ ಒಂದ್ ಸ್ವಲ್ಪ ಸೈಲೆಂಟ್ ಆದ್ರು ಅಂತ ಅನ್ನಿಸ್ತಾ ಇದೆ. ಸೊ ಚಂದ್ರಪ್ರಭಾ ಅವರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಓಪನ್ ಅಪ್ ಆಗ್ಬೇಕು. ಇಲ್ಲಿ ಗಿಲ್ಲಿ ನಟ ಅಂತೂ ಎಲ್ಲಾನು ನುಂಗ್ತಾ ಇದಾರೆ ಒಂದ್ ಕಡೆಯಿಂದ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೈಕ್ ಆಗಿತ್ತು. ಹೌದು, ಗಿಲ್ಲಿ ನಟ ಅವ್ರಾಗಿರ್ಬೋದು, ಆಮೇಲೆ ಕಾವ್ಯ ಅವ್ರಾಗಿರ್ಬೋದು, ಆಮೇಲೆ ರಾಶಿಕ್ ಅವ್ರು ಆಕ್ಚುಲಿ ಒಂದ್ ಸ್ವಲ್ಪ ಸೈಲೆಂಟ್ ಆದ್ರು ಅಂತ ಅನಿಸ್ತಾ ಇದೆ. ಅಂದ್ರೆ ಈ ಗ್ಯಾಪ್ ಅಲ್ಲಿ ಗಾಸಿಪ್ ಇದ್ ಮಾಡ್ತಾ ಇದಾರೆ. ಬಟ್ ಸ್ವಲ್ಪ ಇನ್ವಾಲ್ವ್ಮೆಂಟ್ ತೋರಿಸಬೇಕು. ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ಏನಾಗುತ್ತೆ ಗೊತ್ತಾ, ಎಲ್ಲರೂ ಕಾಂಟ್ರಿಬ್ಯೂಷನ್ ಇರಬೇಕು. ಕರಿಬಸಪ್ಪ ಅವರೇ ನೋಡಿ ಒಂದು ಟ್ಯಾಲೆಂಟ್ ತೋರಿಸ್ಕೊಂಡು ಅಟ್ಲೀಸ್ಟ್ ನನ್ನ ಫ್ರೇಮಲ್ಲಿ ಬಂದೆ ಅಂತ ಅವ್ರ ಒಂದು ತಲೆಯಲ್ಲಿ ಇದೆ. ಹಬ್ಬ ಅಂತ ಹೇಳ್ಬೋದು. ಆ ಒಂದು ಹಿಡ್ಕೊಂಡು ನಿದ್ದೆ, ಹೊಟ್ಟೆ ಸೋದ್ರೆ ಏನೋ, ಹಸು ಅಂದ್ರೆ ಏನೋ, ನಿದ್ದೆ ಅಂದ್ರೆ ಏನೋ ಆನ್ಸರ್ ಮಾಡಿದ್ರು. ಅವರು ಅದು ಹಿಡ್ಕೊಂಡು ಒಳ್ಳೆ ಟ್ರೋಲ್ ಮಾಡ್ತಾ ಇದಾರೆ. ನನಗೆ ಮೈಂಡ್ ಫಸ್ಟ್ ಟ್ರೋಲ್ ಅವ್ರು ಏನ್ ಮೈಂಡ್ ಬಂದಿತ್ತು ನನಗೂ ಅದೇ ಬಂದಿತ್ತು. ಬಿಗ್ ಬಾಸ್ ಕೇಳಿದ್ 1 ಮಾರ್ಕ್ಸ್ ಆನ್ಸರ್, ಈ ವರ್ಷ ಯಾಕೆ SRT ಬರೀತಾ ಕುತ್ಕೊಂಡವ್ರಲ್ಲ ಯಾಕೆ ಅಂದ್ರೆ ನನಗೆ ಕನ್ಫ್ಯೂಷನ್ ಆಗೋಯ್ತು. ಎನಿವೇಸ್ ಆ ಥರ ವ್ಯಕ್ತಿಗಳು ತುಂಬಾ ಜನ ಸಿಗೋದು ರೇರ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಜೀವನದಲ್ಲಿ ತುಂಬಾ ನೋಡಿರ್ತಾರೆ. ಅವರೊಂದು ಮೋಟಿವೇಟ್ ಆಕ್ಚುಲಿ ಅವರ ಒಂದು ಮೈಂಡ್ಸಲ್ಲಿ ಅಲ್ಲ ಮೈಂಡಲ್ಲಿ ಏನಿತ್ತು ಅಂತಂದ್ರೆ
ನಾನು ಈಗಿನ ಯುವ ಪೀಳಿಗೆಗಳಿಗೆ ನಾನು ಮೋಟಿವೇಟ್ ಮಾಡಬೇಕು, ಬಾಡಿ ಬಿಲ್ಡಿಂಗ್ ಆಗಿರ್ಬೋದು, ಅಂದ್ರೆ ಫಿಟ್ನೆಸ್ ಬಗ್ಗೆ ಅವ್ರು ಹೇಳಿದ ಏನಂತಂದ್ರೆ ಬಾಡಿ ಬಿಲ್ಡ್ ಮಾಡಿದ್ರು ಕೂಡ ಏನ್ ಸಾವಿರಾರು ವರ್ಷ ಬದುಕಲ್ಲ, ಬಟ್ ನೀವು ಇರುವಂತ ದಿವಸಗಳಲ್ಲಿ ಹೆಂಗೆ ಫಿಟ್ ಆಗಿರ್ತೀರಾ, ನಿಮ್ಮ ಒಂದು ಬಾಡಿನ ನೋಡಿ ಇನ್ನೊಬ್ರು ಇನ್ಸ್ಪೈರ್ ಆಗಿ 100 ವರ್ಷ ಕೊಟ್ಟಿದ್ದಾನೆ. ಸೊ 100 ವರ್ಷಕ್ಕೆ ನಾವು ಏನ್ ವ್ಯಾಯಾಮ ಮಾಡಬೇಕು, ಸೊ ಅದನ್ನ ಮಾಡಿದ್ರೆ ಸಾಕು ಅಂತ ಒಂದು ಸ್ವೀಟ್ ಆಗಿ ಒಂದು ಕ್ಯೂಟ್ ಆಗಿ ಹೇಳಿದಾರೆ ಅಷ್ಟೇ. ಇಲ್ಲಿ ಅವ್ರ ಲೆವೆಲ್ಗೆಲ್ಲ ಬಾಡಿ ನಮ್ ಕೈ ಜಿಮ್ ಮಾಡಕ್ಕಾಗಲ್ಲ, ಫಿಟ್ ಆಗಿರ್ಬೋದು. ಇನ್ನೊಂದು ತುಂಬಾ ಜನ ಕನ್ಫ್ಯೂಷನ್ ಆಗಿರ್ತಾರೆ, ಆತರ ಬಾಡಿ ಮಾಡ್ಬೇಕು ಅಂದ್ರೆ ಡೆಡಿಕೇಶನ್ ಇರಬೇಕು. ಅಂಡ್ ಎರಡನೇದು ಏನಪ್ಪಾ ಅಂತಂದ್ರೆ ನಿಮ್ಮ ಬಾಡಿನ ಕೆಲವೊಂದ್ಸತಿ ನೀವು ಹಾಳು ಮಾಡ್ಕೊಳ್ತಾ ಇದೀರೇನೋ ಅಂತಾನು ಮಾಡ್ಕೊಳ್ಳಿ. ಯಾಕಂದ್ರೆ ಆ ಒಂದು ಏನ್ ಪಂಪ್ ಇದೆ ಅದು ಆಕ್ಚುಲಿ ಕೆಲವೊಂದು ಸಪ್ಲಿಮೆಂಟ್ಸ್ಗಳು ತಗೊಂಡ್ರೇನೆ ಬರೋದು, ನ್ಯಾಚುರಲ್ ಆಗಿ ದೇವರಾಣೆಗೂ ಬರಲ್ಲ. ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನ್ಯಾಚುರಲ್ ಸಪ್ಲಿಮೆಂಟ್ಸ್ ಇರುತ್ತೆ, ನಾನು ಅದ್ರ ಬಗ್ಗೆ ಹೇಳ್ತಲ್ಲ. ಸೊ ದಯವಿಟ್ಟು ನೀವು ಬಾಡಿ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಫಿಟ್ನೆಸ್ ಕಡೆ ಗಮನ ಕೊಡಿ ಗೈಸ್. ಆಕ್ಚುಲಿ ಏನಂತಂದ್ರೆ ಅವರು ಯಾರೋ 50 kg ಎತ್ತಾ ಇದ್ದಾನೆ ಅಂತಂದ್ರೆ ನೀವು 50 kg ಎತ್ತಬೇಕು ಅಂತೇನಿಲ್ಲ. ನಿಮ್ಮ ಡೈಲಿ ರೆಗ್ಯುಲೇಷನ್ ಅಲ್ಲಿ ಡೈಲಿ 1 hour ವರ್ಕೌಟ್ ಮಾಡಿ. ಯಾಕಂದ್ರೆ ಈಗ ಸದ್ಯಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಹಾರ್ಟ್ ಪ್ರಾಬ್ಲಮ್ಗಳಾಗ್ತಾ ಇರೋದು ನೀವು ಗೊತ್ತಾಗ್ತದೆ ಅಲ್ವಾ. ಈಗ ಎಲ್ಲ 25 ವರ್ಷ 18 ವರ್ಷ 19 ವರ್ಷಕ್ಕೆಲ್ಲ ಸಾಯ್ತದ್ರು ಹಾರ್ಟ್ ಪ್ರಾಬ್ಲಮ್ ಅಲ್ಲಿ. ಸೊ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ ದಯವಿಟ್ಟು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರು ಕೂಡ ಒಂದು ಅರ್ಧ ಗಂಟೆ 1 hour ವಾಕ್ ಮಾಡಿ. ಊಟ ಆಗಿದ ತಕ್ಷಣ ಡೈರೆಕ್ಟ್ ಆಗಿ ಮಲ್ಕೊಳಕ್ಕೆ ಹೋಗ್ಬೇಡಿ. ಒಂದು ಅರ್ಧ ಗಂಟೆ 10 ನಿಮಿಷ ವಾಕ್ ಮಾಡಿ, ನಿಮ್ಮ ಮನೆಯವ್ರ ಜೊತೆ ಮಾತಾಡಿ, ಟೈಮ್ ಸ್ಪೆಂಡ್ ಮಾಡಿ. ಆಮೇಲೆ ನೆಕ್ಸ್ಟ್ ನಿದ್ದೆ ಮಾಡಕ್ಕೆ ಟ್ರೈ ಮಾಡಿ. ಆ್ಯಂಡ್ 1 hour ವರ್ಕೌಟ್ ಮಾಡಿ ಡೈಲಿ. ನಂದು ರೆಕಮೆಂಡೇಶನ್ ಅಂದರೆ ನಮ್ಮ ಚಾನಲ್ ಕಡೆಯಿಂದ ದಯವಿಟ್ಟು 1 hour ನೀವು ವರ್ಕೌಟ್ ಮಾಡಿ, ನಿಮ್ಮ ಹೆಲ್ತ್ ಕಡೆ ನೀವು ಗಮನ ಕೊಡಿ ಅಷ್ಟೇ ಗೈಸ್. ಎಸ್. ಆ್ಯಂಡ್ ಇನ್ನೊಂದು ತುಂಬ ಕಮೆಂಟ್ಸ್ಗಳು ಬರ್ತಾ ಇರೋದು ಅಂತಂದ್ರೆ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ಮನೆಗೆ ಬರ್ತಾರ ಅಂತ. ಸೊ ನಮಗೆ ಸಿಗ್ತಿರೋ ಸದ್ಯದ ಮಾಹಿತಿ ಪ್ರಕಾರ ಅವ್ರು ಎಲ್ಲೂ ಔಟ್ಸೈಡು ಕಾಣಿಸ್ಕೊಂತ ಇಲ್ಲ, ಈವನ್ TV ಇಂಟರ್ವ್ಯೂಸ್ ಎಲ್ಲೂ ಕೊಟ್ಟಿಲ್ಲ, ಆ್ಯಂಡ್ ಅವ್ರ ಮನೆಗೂ ಕೂಡ ಹೋಗಿಲ್ಲ. ಸೊ ಇವಾಗ ಸದ್ಯಕ್ಕೆ ನಮಗೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಬಿಗ್ ಬಾಸ್ ಆ ಒಂದು ಸೆಟ್ಟಲ್ಲೇ ಇದ್ದಾರೆ, ಅಂದರೆ ಸಪ್ರೇಟ್ ಒಂದು ಟೀಮು ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಈ ಒಂದು ಶನಿವಾರ ಏನು ಕಿಚನ ಪಂಚಾಯತಿಲಿ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಪ್ಡೇಟ್ ಅಂದ್ರೆ ಇದು ಏನಾಗಿದೆ ಗೊತ್ತಾ ಆಕ್ಚುಲಿ. ಸೊ ಈಗ ಆಲ್ರೆಡಿ ಅವ್ರು ಆಚೆ ಬಂದಿದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಪ್ರೆಸ್ ಅವರು ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು. ಸೊ ಯಾರ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಲೈವ್ ಬಂದಿಲ್ಲ, ಕರಾಸ್ ಪೇಜ್ ಅಲ್ಲೂ ಲೈವ್ ಬಂದಿಲ್ಲ. ಮೇ ಬಿ ನನಗನ್ಸಿದ್ದು ಏನಂತಂದ್ರೆ ಈ ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾ ಬಸ್ ಮಾಡೋದಕ್ಕೋಸ್ಕರ ಬಿಗ್ ಬಾಸ್ ಅವರೇ ಇದೊಂದು ಪ್ಲಾನ್ ಮಾಡಿದಾರ ಅಂತಲೂ ಕೂಡ ಒಂದು ಎಲ್ಲೋ ನನಗೆ ಹಿಂದೆ ಆ ಥರ ಅನ್ನಿಸ್ತಾ ಇದೆ. ಮೇ ಬಿ ಈ ಥರ ಒಂದು ಸ್ವಲ್ಪ ಮಾಡಿದ್ರೆ ರಕ್ಷಿತಾ ಅವ್ರ ಬಗ್ಗೆನೂ ಕೂಡ ಒಂದು ಪಾಸಿಟಿವ್ ಇಂಟೆಂಟ್ ಬರುತ್ತೆ. ಯಾಕಂದ್ರೆ ತುಂಬ ಜನ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ದು ಕೂಡ ನೋಡಿದ್ದೀವಿ. ರಕ್ಷಿತಾ ಅವ್ರು ಬಂದಾಗ ಏನು ಸಾಧನೆ ಮಾಡಿದ್ದಾರೆ ಇವ್ರನ್ನ ಕರ್ಸಿದಾರೆ ಅಂತ. ಹೀಗೆ ಕರ್ಸಿ ಆಚೆಗಡೆ ಕಳಿಸಿದ ತಕ್ಷಣನೇ ಮೇ ಬಿ ಒಂದು, ಯಾಕಂದರೆ ಅವ್ರಿಗೆ ಗೊತ್ತಿದೆ ಸುಲಭವಾಗಿ ಟಾರ್ಗೆಟ್ ಆಗೋದು ಬಿಗ್ ಬಾಸ್ ಮನೆಯಲ್ಲಿ ಅಂತಂದರೆ ರಕ್ಷಿತಾನೆ. ಯಾಕಂದರೆ ಆ ಹುಡುಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ, ಯಾರು ಕೂಡ ಅಷ್ಟು ಫೇಮಸ್ ಇಲ್ಲ. ಕಂಪೇರ್ ಅಪಾನ್ ಅಷ್ಟು ಜನ ಕಂಪೇರ್ ಮಾಡಿಕೊಂಡ್ರೆ ಲೀಸ್ಟ್ ಫೇಮಸ್ ಇರೋದು ಅಂತಂದರೆ, ಐ ಮೀನ್ ನಾನು ಹೇಳ್ತಾರೆ ಲೀಸ್ಟ್ ಫೇಮಸ್ ಅಂತಂದರೆ ನಾಟ್ ಇನ್ ದ ಸೆನ್ಸ್ ವ್ಯೂಸ್ ಪ್ರಕಾರ, ಯೂಟ್ಯೂಬ್ ವ್ಯೂಸ್ ಪ್ರಕಾರ ನಾನು ಮಾತಾಡ್ತಲ್ಲ, ಅದು ತುಂಬ ತಪ್ಪಾಗುತ್ತೆ. ಫೇಮಸ್ ಪರ್ಸನ್ ಅಂದರೆ ಮಕ್ಕದಲ್ಲಿ ರೆಕಗ್ನೇಷನ್ ಸಿಗುವಂಥ ಜಾಗದಲ್ಲಿ ಮಲ್ಲಮ್ಮಗೆ ಜಾಸ್ತಿ ಆ್ಯಕ್ಚುಲಿ ರೆಕಗ್ನೇಷನ್ ಸಿಕ್ಬಿಡುತ್ತೆ. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಮಲ್ಲಮ್ಮ ಯಾರು ಅಂತ, ಅದನ್ನು ಬೇರೆ ಮಲ್ಲಮ್ಮನೂ ಗೊತ್ತಿರಲಿಲ್ಲ. ಆ್ಯಂಡ್ ರಕ್ಷಿತಾ ಅವರು ಕೂಡ ನನಗೆ ರಕ್ಷಿತಾ ಗೊತ್ತಿತ್ತು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಟ್ರೋಲಾಗ ಗೊತ್ತಿತ್ತು, ಬಟ್ ಮಲ್ಲಮ್ಮ ಅವ್ರು ಗೊತ್ತಿರಲಿಲ್ಲ. ಇನ್ ದ ಸೆನ್ಸ್ ಆ ಒಂದು ಮಾತುಕತೆಯಲ್ಲಿ ನೋಡಿದಾಗ ನನಗೆಲ್ಲ ಮಲ್ಲಮ್ಮ ಅವ್ರು ಫಿಟ್ ಆಗಿಬಿಟ್ರು. ಯಾಕಂದರೆ ಮಲ್ಲಮ್ಮನ ಟಾರ್ಗೆಟ್ ಮಾಡಕ್ಕೆ ಹೋದಾಗ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಇವ್ರನ್ನ ಟಾರ್ಗೆಟ್ ಮಾಡಿಬಿಟ್ರೆ ಸಿಂಪತಿ ನಮ್ಗೆ ಬರಲ್ಲ ಅನ್ನೋದು ಕೂಡ ಬಂದಿರುತ್ತೆ. ನೋಡಿ ಅಬ್ಸರ್ವ್ ಮಾಡಿ 2 ದಿವಸದಿಂದ ಮಲ್ಲಮ್ಮ ಓಡಾಡ್ತಾ ಇದಾರೆಲ್ಲ. ಸೊ ಇದೆಲ್ಲ ಜನಗಳಿಗೆ ಎದ್ದು ಕಾಣಿಸುತ್ತೆ, ನಮ್ಗಂತೂ ಎದ್ದು ಕಾಣಿಸ್ತು ಗೈಸ್. ನಿಮ್ಗೂ ಅನ್ಸುತ್ತಾ ಧ್ರುವಂತವ್ರು ಬೇಕು ಅಂತ ಸಿಂಪತಿ ಮಲ್ಲಮ್ಮ ಜೊತೆ ಇದಾರ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಒಟ್ನಲ್ಲಿ ಅದೇ ಹಿಂಗೆಲ್ಲ ನಮ್ಗೆ ಅನ್ಸಿದೆ ಏನಂತಂದ್ರೆ ಧ್ರುವಂತವ್ರು ಓಕೆ ಮಾಡ್ಲಿ, ಬೇಜಾರಿಲ್ಲ, ನಿಮ್ಗೆ ಓವರ್ ಬೇಡ ಅಂತ ನನಗೆಲ್ಲ ಅನ್ಸಿದ್ದು. ಗಿಲ್ಲಿ ನಟ ಅವರು ಅದನ್ನೇ ಎಲ್ಲ ಒಂದು ಸ್ವಲ್ಪ ಪಾಯಿಂಟ್ ಔಟ್ ಮಾಡಿ ತೋರಿಸಿದ್ರು. ಎನಿವೇಸ್ ಗೈಸ್, ರಕ್ಷಿತಾ ಅವರು ಬರ್ಬೋದು ಅಂತ ಒಂದು ಮಾಹಿತಿಗಳು ಬರ್ತಾ ಇದೆ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಟ್ರೋಲ್ ಪೇಜ್ ಅಡ್ಮಿನ್ಸ್ಗಳು ಕೂಡ ತುಂಬಾ ಜನ ಏನಂತ ಆಗ್ತಾರೆ ಅಂದ್ರೆ, ಬಿಗ್ ಬಾಸ್ ಅಷ್ಟೇ ತುಂಬಾ ಚೆನ್ನಾಗಿ ರಿಸರ್ಚ್ ಮಾಡಿದ್ರು ಅವರು. ತಮಿಳ್ ಬಿಗ್ ಬಾಸ್ ಅಲ್ಲಿ ಈ ತರ ಒಂದ್ಸತಿ ಆಗಿತ್ತಂತೆ. 1 week ಅಂದ್ರೆ ಸ್ಯಾಟರ್ಡೆ ಟೈಮಲ್ಲಿ ಮತ್ತೆ ವಾಪಸ್ ಕರ್ಕೊಂಡ್ಬಂದ್ಬಿಟ್ರು, ಒಂದೇ ದಿನಕ್ಕೆ ಕರ್ಸಿ ಅಂತ ಒಂದು ಅಪ್ಡೇಟ್ಗಳು ಬರ್ತಾ ಇದೆ. ಎನಿವೇಸ್ ನಿಮ್ಗೆ ಏನ್ ಅನ್ಸುತ್ತೆ ಗೈಸ್, ರಕ್ಷಿತಾ ಅವರು ವಾಪಸ್ ಬಂದ್ರೆ ನಿಮಗೆ ಖುಷಿ ಆಗುತ್ತಾ? ಅಂಡ್ ಆ ಹುಡುಗಿಗೆ ಒಂದು ಚಾನ್ಸ್ ಸಿಗಬೇಕಾ ಸಿಗಬಾರ್ದಾ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಗೈಸ್ ಇದಾಗಿತ್ತು ನಮ್ಮ ಒಂದು ಪ್ರೋಮೋ ರಿವ್ಯೂ. ಸೊ ಏನೋ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ದಯವಿಟ್ಟು ನಮ್ಮ ಶಾರ್ಟ್ಸ್ ವಿಡಿಯೋಗಳು ಕೂಡ ನೋಡಿ ನಮ್ಮ ಒಂದು ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿದ್ದು. ಸೊ ಹೇಗಿದೆ ಏನ್ ಕತೆ ಅಂತ ಹೋಗಿ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿ ತನಕ ಬಾಯ್.